ಮೊನ್ನೆ ಮರೆಯಾಗುತ್ತಿರುವ ಮರಹತ್ತಿ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಅಂದರೆ ಈ ನಾವು ಹತ್ತಿ ಅಂದ ಕೂಡಲೇ ಅಥವಾ ಅರಳೆ ಅಂದ ಕೂಡಲೇ ಈ ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಬಿಡುವ ಅರಳೆಯನ್ನು ಹತ್ತಿಯನ್ನು ನೋಡಿದ್ದೀವಿ. ಆದರೆ ಹಿಂದೆ ಎಲ್ಲರ ಮನೆಗಳ ಮುಂದೆ ಕೂಡ ಮರಹತ್ತಿಯನ್ನು ಬೆಳೆಸ್ತಾ ಇದ್ದರು. ಅಂದರೆ ಆ ಹತ್ತಿಯ ಮರಗಳಲ್ಲಿ ಹತ್ತಿ ಅರಳೆ ಬಿಡ್ತಾ ಇತ್ತು. ಅದನ್ನು ಕುರಿತು ವಿಡಿಯೋ ಅದಾಗಿತ್ತು. ಆದರೆ ಅದನ್ನು ನೋಡಿದವರೊಬ್ಬರು ಇದು ಬುರುಗದ ಮರ ಅಲ್ವೇ ಅಂತೇಳಿ ಪ್ರಶ್ನೆ ಮಾಡಿದರು. ಈ ಕಾರಣದಿಂದ ಇವತ್ತು ಬೇಕಂತಲೇ ಈ ಬುರುಗದ ಮರವನ್ನು ಕುರಿತು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ತುಂಬ ಭವ್ಯವಾಗಿ ಕಾಣುವ ಈ ಮರ ದೇಶದ ಎಲ್ಲ ಕಡೆ ಬೆಳೆದರೂ ಕೂಡ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಬುರ್ಗುದ್ ಮರ, ದೂದಿ ಮರ, ಶಾಲ್ಮಾಲಿ ಮರ ಅಂತಲೂ ಕೂಡ ಇದಕ್ಕೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಮೂಲತಃ ಮೆಕ್ಸಿಕೋ ದೇಶಕ್ಕೆ ಸೇರಿದ ಈ ಬುರ್ಗುದ್ ಮರ ಭಾರತಕ್ಕೆ ಭಾಳ ಪ್ರಾಚೀನ ಕಾಲದಲ್ಲೇ ವಲಸೆ ಬಂದಿದೆ. ಹೀಗಾಗಿಯೇ ಭಾರತದ ಪ್ರಾಚೀನ ಕಾವ್ಯದಲ್ಲಿ ಇದರ ಉಲ್ಲೇಖವನ್ನು ನೋಡ್ಬೋದು. ಬಾಣಕವಿಯ ಕಾದಂಬರಿ ಅನ್ನುವ ಕಾವ್ಯದಲ್ಲಿ ಇದರ ಉಲ್ಲೇಖ ಇದೆ, ಮತ್ತು ತಮಿಳು ಸಂಗಮ್ ಕಾವ್ಯದಲ್ಲಿ ಇದರ ಉಲ್ಲೇಖ ಇದೆ, ಮತ್ತು ಜನಪದ ಸಾಹಿತ್ಯದಲ್ಲಿ ಕೂಡ ಇದರ ಉಲ್ಲೇಖವನ್ನು ನೋಡ್ಬೋದು. ಹೀಗಾಗಿ ಇದನ್ನು ಶಾಲ್ಮಾಲಿ, ತೂಲನಿ, ರಮ್ಯ ಪುಷ್ಪ, ನಿರ್ಗಂಧ ಪುಷ್ಪ ಮುಂತಾದ ಜನಪ್ರಿಯ ಹೆಸರುಗಳಿಂದ ಭಾರತದಲ್ಲಿ ಇದನ್ನು ಗುರುತಿಸಲಾಗ್ತಾ ಇದೆ. ಈ ನಮ್ಮ ಶಾಲ್ಮಾಲಿ ಅಥವಾ ಬೂರ್ಗುದ್ ಮರ ಸುಮಾರು 20ರಿಂದ 60 ಮೀಟರ್ ಎತ್ತರಕ್ಕೆ, ಇನ್ನೂ ಕೆಲವು ಕಡೆ 200 ಅಡಿಗೂ ಎತ್ತರಕ್ಕೆ ಬೆಳೆಯುವ ಈ ಮರದಲ್ಲಿ ಕೆಂಪು ಮತ್ತು ಬಿಳಿ ಬಣ್ಣದ ಹೂಗಳು ಬಿಡ್ತದೆ. ಅಂದರೆ ಕೆಂಪು ಹೂ ಬಿಡುವ ಮರವೇ ಬೇರೆ ಮತ್ತು ಬಿಳಿಯ ಹೂ ಬಿಡುವ ಮರವೇ ಬೇರೆ. ಹೀಗಾಗಿ ಕೆಂಪು ಹೂ ಬಿಡುವ ಮರ ಮತ್ತು ಬಿಳಿ ಹೂ ಬಿಡುವ ಮರ ಅಂತೇಳಿ ಇದನ್ನು 2 ಪ್ರಕಾರವಾಗಿ ಗುರುತಿಸಲಾಗ್ತದೆ. ಈ ಮರದ ತೊಗಟೆಯ ಮೇಲೆ ಮುಳ್ಳು ಅಥವಾ ಗಂಟುಗಳಿರೋದನ್ನು ಕಾಣಬಹುದಾಗಿದೆ. ತುಂಬ ಹಗುರ ಮತ್ತು ಮೆತ್ತಗಿರುವ ಈ ಮರದ ಕಟ್ಟಿಗೆಯಿಂದ ಹಿಂದೆ ರಥವನ್ನು ನಿರ್ಮಾಣ ಮಾಡ್ತಾಯಿದ್ರು ಮತ್ತು ಗೃಹಾಲಂಕಾರದ ಸಾಧನ ಸಲಕರಣೆಗಳನ್ನು ತಯಾರಿಸ್ತಾ ಇದ್ರು. ಈ ಕಾಲದಲ್ಲಿ ಈ ಮರದಿಂದ ಬೆಂಕಿ ಪಟ್ಟಣವನ್ನು ಮತ್ತು ಬೆಂಕಿ ಕಡ್ಡಿಯನ್ನು ತಯಾರಿಸಲಿಕ್ಕೆ ಈ ಮರವನ್ನು ಹೆಚ್ಚಾಗಿ ಕಡಿತಾ ಇದ್ದಾರೆ. ಮೌರ್ಯರ ಕಾಲದಲ್ಲಿ ಈ ಬುರ್ಗುದ ಮರದ ಅಂಟನ್ನು ಔಷಧಿಯಾಗಿ ಬಳಸ್ತಿದ್ದಲ್ಲದೆ ಆ ಕಾಲದಲ್ಲಿ ಈ ಮರವನ್ನು ನೆಡುವ ಮೂಲಕ ಊರಿನ ಗಡಿಗಳನ್ನು ಗುರುತಿಸಲಾಗ್ತಿತ್ತು ಅಂತೇಳಿ ಇತಿಹಾಸದಿಂದ ತಿಳಿದು ಬರ್ತದೆ. ಈ ಬೂರ್ಗದ ಮರ ಸಸ್ಯಶಾಸ್ತ್ರದ ಪ್ರಕಾರ ಬಾಂಬಾಕೇಸಿ ಕುಟುಂಬಕ್ಕೆ ಸೇರಿದೆ. ಇದರ ವೈಜ್ಞಾನಿಕ ಹೆಸರು ಬ್ಯಾಂಬ್ಯಾಕ್ಸ್ ಸೈಬಾ ಅಥವಾ ಬ್ಯಾಂಬ್ಯಾಕ್ಸ್ ಮಲಬಾರಿಕಮ್ ಎಂದು ಕರೀತಾರೆ. ಈ ಬೂರ್ಗುದ ಮರ ಸುಮಾರು ಎತ್ತರದವರೆಗೆ ಯಾವುದೇ ಅಡ್ಡರೆಂಬೆಗಳು ಇಲ್ಲದೆ ಬೆಳೆಯೋದ್ರಿಂದ ಈ ರೈತರು ತೋಟಗಳಲ್ಲಿ ವಿಳೆದೆಲೆಯ ಅಂಬನ್ನು ಅಂಟಿಸ್ಲಿಕ್ಕೆ ಈ ಮರವನ್ನು ಬೆಳೆಸ್ತಾ ಇದ್ರು. ಈ ಬೂರ್ಗದ ಮರ ಕೂಡ ಸಾಮಾನ್ಯವಾಗಿ ಎಲ್ಲ ಗಿಡ ಮರಗಳಂತೆ ಬೇಸಿಗೆನಲ್ಲಿ ತನ್ನ ಎಲೆಗಳನ್ನೆಲ್ಲ ಉದುರಿಸಿ ಈ ಒಣಕಾಯಿಗಳಿಂದ ಕೂಡಿರ್ತದೆ. ಆ ಒಣಕಾಯಿಗಳು ಕೂಡ ಕೆಳಗಡೆ ನೆಲಕ್ಕೆ ಬಿದ್ದಿರ್ತವೆ. ಅವುಗಳನ್ನು ಒಡೆದಾಗ ಅದರಲ್ಲಿ ಹತ್ತಿಯ ರೀತಿಯ ಬಿಳಿಯ ಹರಳೆ ಈಚೆಗೆ ಬರ್ತದೆ. ಅದನ್ನು ಈ ನಮ್ಮ ಹಾಸಿಗೆಗಳನ್ನು ತಯಾರಿಸಲಿಕ್ಕೆ, ದಿಂಬುಗಳನ್ನು ತಯಾರಿಸಲಿಕ್ಕೆ ಹಿಂದೆ ಬಳಸ್ತಾ ಇದ್ದರು. ಮತ್ತು ಇದರ ಹತ್ತಿನಲ್ಲಿ ಇರ್ತದಲ್ಲ ಬೀಜಗಳು, ಆ ಬೀಜಗಳನ್ನು ಕೂಡ ತಿಂತಾಯಿದ್ರು ಚಿಕ್ಕ ಹುಡುಗರು. ಮತ್ತು ಆ ಬೀಜಗಳನ್ನು ಉರಿದು ತಿಂದರೆ ತುಂಬ ಚೆನ್ನಾಗಿರ್ತದೆ ಅಂತಲೂ ಕೂಡ ಹೇಳ್ತಾರೆ. ಇದರ ಹೂವುಗಳು ತಾವರೆಯ ಹೂವನ್ನು ಹೋಲ್ತವೆ ಮತ್ತು ಕೆಂಪು ವರ್ಣದಲ್ಲಿ ಕಂಗೊಳಿಸ್ತವೆ ಅಂತ ಹೇಳ್ತಾರೆ. ಮತ್ತು ಆ ಹೂವುಗಳ ಒಂದು ವಿಶೇಷ ಏನಂದರೆ ಅರಳಿದ ಒಂದೇ ದಿನದಲ್ಲಿ ಬಾಡಿ ನೆಲಕ್ಕೆ ಉರುಳ್ಬಿಡ್ತವಂತೆ. ಚಳಿಗಾಲದ ಕೊನೆಯಲ್ಲಿ ಬಿಡುವ ಈ ಬೂರ್ಗದ ಮರ ಹೂವುಗಳು ನಮ್ಮ ಪ್ರಾಚೀನ ಕಾವ್ಯದಲ್ಲಿ ವರ್ಣಿಸಿರುವಂತೆ ತಾವರೆಯ ಹೂವನ್ನು ಹೋಲ್ತವೆ ಮತ್ತು ಕೆಂಪು ವರ್ಣದಲ್ಲಿ ಇರ್ತವೆ. ಅವು ಅರಳಿದ ಒಂದೇ ದಿನದಲ್ಲಿ ನೆಲಕ್ಕೆ ಉದುರು ಬಿಡ್ತವೆ. ಈ ಬೂರ್ಗುದ್ ಮರ ಒಂದು ಔಷಧೀಯ ಮರ ಕೂಡ ಆಗಿದ್ದು ಕ್ಯಾನ್ಸರ್ ಗಡ್ಡೆಗಳ ನಿವಾರಣೆಗೆ ಇದರಿಂದ ಔಷಧಿಯನ್ನು ತಯಾರಿಸ್ತಾರೆ ಮತ್ತು ಸಾಬೂನನ್ನು ಕೂಡ ಇದರಿಂದ ತಯಾರಿಸ್ತಾರೆ. ಮತ್ತು ವೃದ್ಧಾಪ್ಯ ಸಂಬಂಧಿ ಕಾಯಿಲೆಗಳ ಔಷಧಿನಲ್ಲಿ ಇದನ್ನು ಸಹ ಸಂಯೋಜಕವಾಗಿ ಬಳಸ್ಕೊಳ್ತಾರೆ ಅಂತೇಳಿ ವೈದ್ಯ ವಿಜ್ಞಾನದಿಂದ ತಿಳಿದು ಬರ್ತದೆ. ನಾವು ಸಾಂಬಾರ ಪದಾರ್ಥಗಳಲ್ಲಿ ಮರಾಠಿ ಮೊಗ್ಗು ಅಂತ ಬಳಸ್ತೀವಲ್ಲ, ಅದು ಕೂಡ ಈ ಮರದ ಒಂದು ಉತ್ಪನ್ನವೇ ಆಗಿದೆ. ಇತ್ತೀಚೆಗೆ ವಿನಾಶದ ಅಂಚಿನಲ್ಲಿರುವ ಇಂಥ ಅದ್ಭುತ ಮತ್ತು ಉಪಯುಕ್ತ ಮರವನ್ನು ಉಳಿಸಿ ಬೆಳೆಸುವ ಮನೋಭಾವ ನಮ್ಮೆಲ್ಲರಲ್ಲಿ ಮೂಡಬೇಕಾಗಿದೆ. ಅದರಿಂದ ನೀವು ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ತೆ ನಮಸ್ತೆ ನಮಸ್ತೆ.